ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು, ಸೊ ಗೌರ್ಮೆಂಟ್ ಇನ್ ಪ್ರೈವೇಟ್ ಇರಲಿ ಅಥವಾ ಪ್ರೈವೇಟ್ ಇನ್ ಪ್ರೈವೇಟ್ ಇರಲಿ, KEAಗೆ ಹೋಗಿ ಸಬ್ಮಿಟ್ ಮಾಡಬೇಕಾದ ಡಾಕ್ಯುಮೆಂಟ್ಸನ್ನು, ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಯಾವ ರೀತಿ ಇರ್ತದೆ ಮತ್ತು ಬಾಂಡನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ವಿದೌಟ್ ದ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ನೇಮ್ ಅಥವಾ ವಿದೌಟ್ ದಿ ಅಡ್ಮಿಷನ್ ಆರ್ಡರ್. ಫಾರ್ ಎಕ್ಸಾಂಪಲ್ ಅನೆಕ್ಸರ್ 9 ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ವಾಟ್ ಯು ಕ್ಯಾನ್ ಸೇ ರೂರಲ್ ಬಾಂಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಸೊ ನಮಗೆ ಅಡ್ಮಿಷನ್ ಆರ್ಡರ್ ನಂಬರ್ ಬೇಕು. ಬಟ್ ಅಡ್ಮಿಷನ್ ಆರ್ಡರ್ ಯು ಕ್ಯಾನ್ ಡೌನ್ಲೋಡ್ ಓನ್ಲಿ ವೆನ್ ಯು ಡಿಪಾಸಿಟ್ ದ ಒರಿಜಿನಲ್ ಡಾಕ್ಯುಮೆಂಟ್ ಟು KE. ಸೊ ಅವಕ್ಕೆಲ್ಲ ಸೊಲ್ಯೂಷನ್ ಅನ್ನೋ ಹಾಗೆ ವಿತ್ ಎಕ್ಸಾಂಪಲ್ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಡಿಸೆಂಬರ್ 1 ದಟ್ ಈಸ್ 1/12/2020 ದ ಡೇಟ್ ಈಸ್ ಎಕ್ಸ್ಟೆಂಡೆಡ್ ಅಪ್ ಟು 2 PM ಫಾರ್ ಪೇಮೆಂಟ್ ಆಫ್ ಫೀಸ್, ಅಪ್ ಟು 4 PM ಆನ್ ದ ಸೇಮ್ ಡೇ, ಅಪ್ ಟು ಡಿಪಾಸಿಷನ್ ಆಫ್ ದ ಡಾಕ್ಯುಮೆಂಟ್ಸ್, ಅಪ್ ಟು 5:30 PM ಆನ್ ದ ಸೇಮ್ ಡೇ, ಲಾಸ್ಟ್ ಡೇಟ್ ರಿಪೋರ್ಟಿಂಗ್ ದ ಅಲಾಟೆಡ್ ಕಾಲೇಜ್. ಅದು 1/12/2020. ಅಂದರೆ ಲಿಟ್ರಲಿ ನಿಮಗೆ ನಾಳೆ ಸಂಡೇ ಆಗ್ತದೆ. ಸೊ ನಿಮಗೆ ಮಂಡೇ ಒಂದು ದಿವಸ ಟೈಮ್ ಸಿಗ್ತದೆ, ರೈಟ್? ಯಾಕಂದರೆ ಬಾಂಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ನಿಮಗೆ ಬ್ಯಾಂಕ್ಸ್ಗಳು ಬೇಕಾಗ್ತದೆ. ಸೊ ಬ್ಯಾಂಕ್ ಅವೈಲಬಿಲಿಟಿ ಬೇಕೇ ಬೇಕು ಬಾಂಡ್ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ. ನಾಳೆ ಸೂಟಿ ಇರೋದಕ್ಕೆ, ಹಾಲಿಡೇ ಇರೋದಕ್ಕೆ. ಸೊ ಮಂಡೇ ನಿಮಗೆ ಸಿಗ್ತದೆ. ಸೊ ಮಂಡೇ ನಿಮಗೆ ಸಿಕ್ಕಿದ್ರೆ ಏನಾಗ್ತದೆ ಅನ್ನೋದನ್ನು ಹೇಳ್ಬಿಡ್ತೀನಿ ನಿಮಗೆ. ಸೊ ದಟ್ ಈಸ್ 30/11. ಹೌದಾ? 30/11 ನೀವು ಬೆಳಗ್ಗೆ ಇಲ್ಲಿ ಪ್ರಿಪೇರ್ ಮಾಡ್ಕೊಂಡು, ನೀವು ಯಾವುದೋ ಒಂದು ಊರಲ್ಲಿ ಇರ್ತೀರಿ, ರಾಯಚೂರಾಗಲಿ, ಬಾಗಲಕೋಟೆ ಆಗಲಿ, ಶಿವಮೊಗ್ಗ ಆಗಲಿ ಅಂಥೇಳಿ. ಸೊ ಯಾವುದೋ ಒಂದು ಊರಲ್ಲಿ ನೀವು ಕುತ್ಕೊಂಡು ಅಲ್ಲಿ ಬಾಂಡನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಬೆಂಗಳೂರಿಗೆ ಹೋಗಿ ಕೊಡೋ ತನಕ ಅಂದರೆ 1ನೇ ತಾರೀಕು ಆಗಿಬಿಡ್ತದೆ. ಅಲ್ಲಿ ಡಿಪಾಸಿಟ್ ಮಾಡಿ ವಾಪಸ್ ನಿಮ್ಮ ಕಾಲೇಜಿಗೆ 5:30 ಒಳಗೆ ಬಂದು ನೀವು ಅಲ್ಲಿ ರಿಪೋರ್ಟ್ ಮಾಡಬೇಕಾಗ್ತದೆ. ಹೌದಾ? ಸೊ ಅದಕ್ಕೆ ನನ್ನ ಒಂದು ಸಜೆಷನ್ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಫಸ್ಟ್ ನೀವು ಏನು ಮಾಡಬೇಕು ಅಂತಂದ್ರೆ ಬಾಂಡನ್ನು ಪ್ರಿಪೇರ್ ಮಾಡಬೇಕು. ಹೌದಾ? ಸೊ ಬಾಂಡನ್ನು ಪ್ರಿಪೇರ್ ಮಾಡೋದಕ್ಕೆ ಸೊ ಯಾವುದಾದ್ರೂ ಒಂದು ಬಾಂಡ್ ಕೊಡುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ಸ್ ಇರ್ತದೆ, ಅಥವಾ ಯಾವ ಬ್ಯಾಂಕಲ್ಲಿ ಈ ಬಾಂಡನ್ನು ಕೊಡ್ತಾರೆ ನೋಡಿ, ಆ ಬ್ಯಾಂಕಿಗೆ ಹೋಗಿ ಸೊ ಬಾಂಡನ್ನು ತಗೊಳ್ಳಿ. ಒಂದು 100 ರೂಪೀಸ್ ಬಾಂಡ್, ಇನ್ನೊಂದು 20 ರೂಪೀಸ್ ಬಾಂಡ್. ಇವೆರಡು ಬಾಂಡ್ ಅಷ್ಟೇ ಸಾಕಿಗೆ ನಮಗೆ, ರೈಟ್? ನೀವು ಕಾಲೇಜಿಗೆ ಹೋದ್ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಂಡ್ಸ್ ಹೇಳ್ತಾರೆ. ಆ ಬಾಂಡನ್ನು ಕಾಲೇಜಿಗೆ ಹೋದ್ಮೇಲೆ ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾರೆ, ಮಾಡ್ಕೊಂಡು ಬನ್ನಿ ಅಂತೇಳಿ. ಅಲ್ಲೇ ಹೊರಗಡೆ ಇರ್ತದೆ, ನಿಯರ್ ಬೈ ಬ್ಯಾಂಕಿಗೆ ಹೋಗಿ ನೀವು ಪ್ರಿಪೇರ್ ಮಾಡಿಕೊಂಡು ಬರ್ಬೋದು. ಸೊ ಅದಕ್ಕೆ ನಾ ಹೇಳೋದೇನಂತಂದರೆ, ಈ ಬಾಂಡನ್ನು ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಸೊ ನೀವು ಬಾಂಡ್ ಅದಕ್ಕೊಂದು ಅಪ್ಲಿಕೇಶನ್ ಹಾಕಬೇಕು. ಅವೆಲ್ಲದೂ ಕೂಡ ಬ್ಯಾಂಕಲ್ಲಿ ಇರ್ತದೆ. ನೀವು ಬ್ಯಾಂಕಿಗೆ ಹೋದ ತಕ್ಷಣ ಅವ್ರು ಹೇಳ್ತಾರೆ ಹೇಗೆ ಫಿಲ್ ಮಾಡಬೇಕು ಅಂತೇಳಿ. ನಿಮ್ಮ ಪೇರೆಂಟ್ಸಿಗೆ 100% ಗೊತ್ತೇ ಇರ್ತದೆ. ಸೊ ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅನ್ನೋದ್ರೆ ಫಸ್ಟ್ ಪಾರ್ಟಿ ಈಸ್ ನಥಿಂಗ್ ಬಟ್ ಯುವರ್ ನೇಮ್. ಫಸ್ಟ್ ಪಾರ್ಟಿ ಈಸ್ ನಥಿಂಗ್ ಬಟ್ ಕ್ಯಾಂಡಿಡೇಟ್ಸ್ ನೇಮ್ ಗೊತ್ತಿರಲಿ. ಆ್ಯಂಡ್ ಸ್ಟಾಂಪ್ ಡ್ಯೂಟಿ ಪೇಡ್ ಬೈ, ಅದು ನೀವು ಆಗ್ಬೋದು, ನಿಮ್ಮ ಪೇರೆಂಟ್ಸ್ ಆಗ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಜನರಲಿ ನಿಮ್ಮ ನೇಮನ್ನು ಬರ್ಕೊಳ್ರಿ. ಸ್ಟಾಂಪ್ ಡ್ಯೂಟಿ ಪೇಡ್ ಆ್ಯಂಡ್ ಫಸ್ಟ್ ಪಾರ್ಟಿ. ಸೆಕೆಂಡ್ ಪಾರ್ಟಿ ಏನು ಮಾಡಿ ಅಂತಂದರೆ, ಇದು ಯಾರಿಗೆ ಹೇಳ್ತಾ ಇದ್ದೀನಿ ನಾನು? KEAಗೆ ಡಾಕ್ಯುಮೆಂಟನ್ನು ಕೊಡೋರಿಗೆ. ಉಳಿದವರಿಗೆ ಪ್ರಾಬ್ಲಮ್ಮೇ ಇಲ್ಲ, ಯಾಕಂದರೆ ಆಲ್ರೆಡಿ ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಮಾಡ್ಕೊಂಡ ತಕ್ಷಣ ಸೆಕೆಂಡ್ ಪಾರ್ಟಿ ಯಾರನ್ನು ಹಾಕಬೇಕು ಅಂತೇಳಿ ನೀವು ಡೈರೆಕ್ಟ್ ಕಾಲೇಜಿಗೆ ಹೋಗಿ ಕೇಳಿಬಿಟ್ರೆ ಅವ್ರು ಹೇಳ್ಬಿಡ್ತಾರೆ, ರೈಟ್? ಬಟ್ KEAಗೆ ಹಾಕೊಡೋರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಲೇ ನೀವು ಬಾಂಡ್ ತೊಗೊಳ್ಳಿ. ಸೆಕೆಂಡ್ ಪಾರ್ಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಲೇ ತೊಗೊಳ್ಳಿ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ ನಮ್ದು ಏನು ಅಂತಂದರೆ, ಸರ್ ನನಗೆ ಅಡ್ಮಿಷನ್ ಆರ್ಡರ್ ಏನು ಮಾಡಬೇಕು ನಾನು ಅಂತೇಳಿ, ರೈಟ್? ಸೊ ಅಡ್ಮಿಷನ್ ಆರ್ಡರ್ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಡೌಟ್ಸ್ ನಿಮ್ಗೆ ಏನಾದರೂ ಇತ್ತಂದರೆ, ಫಾರ್ ಎಕ್ಸಾಂಪಲ್ ಈ ಸ್ಟೂಡೆಂಟಿಗೆ ಡೌಟ್ ಏನಾಗಿತ್ತು, UG ನೀಟ್ ಅಡ್ಮಿಷನ್ ಟಿಕೆಟ್ ನಂಬರ್ ಏನು ಅಂತೇಳಿ ಡೌಟ್ ಇತ್ತು. ಅದಕ್ಕಾಗಿ ಏನು ಮಾಡಿದ್ದ ಆ ಸ್ಟೂಡೆಂಟು, ಸೊ ಅದನ್ನು ಡ್ಯಾಶ್ ಅಂತೇಳಿ ಖಾಲಿ ಇಟ್ಕೊಂಡು ಆ ಬಾಂಡನ್ನು ರೆಡಿ ಮಾಡಿಕೊಂಡು ತೊಗೊಂಡು ಹೋಗ್ಬಿಟ್ಟ. ಬಾಂಡನ್ನು ತೊಗೊಂಡೋಗಿ ಸೊ ಇದಕ್ಕೆ ಸೈನ್ ಮಾಡಿಸ್ಬೇಕು. ಹೌದಾ? ನೋಟ್ರಿ ಸೈನ್ ಮಾಡಿಸ್ಬೇಕು. ನಿಮಗೆ ನೋಟ್ರಿ ಸೈನ್ ನೀವು ಇರೋಲ್ಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರು KE ಆಫೀಸ್ ಹತ್ರ ನನಗೆ ಬಂದಿರುವಂಥ 100% ಪ್ರೂಫ್ ಪ್ರಕಾರ ನಾನು ತೋರಿಸ್ತೀನಿ. KE ಆಫೀಸ್ ಹತ್ರನೇ ಒಬ್ಬ ನಿಮ್ಮ ನೋಟ್ರಿ ಆಫೀಸರ್ಸ್ ಇರ್ತಾರೆ. ಅವರು ನಿಮಗೆ ನೋಟ್ರಿಯನ್ನು ಮಾಡಿಕೊಡ್ತಾರೆ. ಒಂದು 100 ರೂಪಾಯಿ ಜಾಸ್ತಿ ತೊಗೊಳ್ಬೋದು. ಬಟ್ ನಿಮ್ಮ ಕಷ್ಟ ಕಾಲದಲ್ಲಿ ನೆರವಾಗಿರ್ತಾರೆ, 100 ರೂಪಾಯಿ ಜಾಸ್ತಿ ಕೊಡ್ರಿ, ಏನೂ ಪ್ರಾಬ್ಲಮ್ ಇಲ್ಲ, ರೈಟ್? ಸೊ ಇದು ಬಾಂಡನ್ನು ಪ್ರಿಪೇರ್ ಮಾಡೋದು ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತ ಹಾಕಿ. ಇದು 100 ರೂಪೀಸ್ ಬಾಂಡ್. ಇದೇ ನಾನು 20 ರೂಪೀಸ್ ಬಾಂಡನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, 20 ರೂಪೀಸ್ ಬಾಂಡಲ್ಲೂ ಕೂಡ ಸೆಕೆಂಡ್ ಪಾರ್ಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತಲೇ ಹಾಕಿ, ಫಸ್ಟ್ ಪಾರ್ಟಿ ನಿಮ್ಮ ಹೆಸರನ್ನ ಹಾಕಿ, ಪರ್ಚೇಸ್ ಬೈ ನಿಮ್ಮ ಹೆಸರನ್ನ ಹಾಕಿ, ಸ್ಟಾಂಪ್ ಡ್ಯೂಟಿ ಪೇಡ್ ಬೈನು ನಿಮ್ಮ ಹೆಸರನ್ನೇ ಹಾಕಿ, ರೈಟ್? ಸೊ ಇಲ್ಲಿ ನೋಡಿ, ಇಲ್ಲೂ ಕೂಡ ನಾನು ತೋರಿಸ್ತೀನಿ. ಇಲ್ಲಿ ರಿಜಿಸ್ಟರ್ ನಂಬರ್ ಎಲ್ಲ ಹಾಕ್ಬೋದು ನೀವು. ಹೌದಾ? ಸೊ ಇದೆಲ್ಲ ಹಾಕಿದ ಮೇಲೆ ಸೊ Annexure 9 ಯು ಕ್ಯಾನ್ ಸಿ ಹಿಯರ್. Annexure 9 ನಿಮಗೆ ಗೊತ್ತಿಲ್ಲ, ಏನು ಗೊತ್ತಿಲ್ಲ? ಅಲಾಟೆಡ್ MBBS ಸೀಟ್ ಆನ್, ಡೇಟ್ಸ್ ಗೊತ್ತಿಲ್ಲ, ಹಾಗೆ ಬಿಟ್ಕೊಂಡು ಹೋಗಿ ಡ್ಯಾಶ್ ಅಂತ ಹಾಕಿ. ನಿಜಲಿಂಗಪ್ಪ ಕಾಲೇಜ್, ನೀವು ಆ ಕಾಲೇಜಲ್ಲಿ ಅವರಿಗೆ ಸೀಟ್ ಸಿಕ್ಕಿತ್ತು, ಅವ್ರು ಹಾಕ್ಕೊಂಡು ಹೋದ್ರು. ನೀವು ಯಾವ ಕಾಲೇಜಲ್ಲಿ ಸೀಟ್ ಸಿಕ್ತು ಆ ಕಾಲೇಜ್ ಹೆಸರನ್ನ ಹಾಕಿ. ಅದಂತೂ ನಿಮ್ಗೆ ಮೊದಲೇ ಗೊತ್ತಿರ್ತದೆ. ಅಡ್ಮಿಷನ್ ಆರ್ಡರ್ ನಂಬರ್ ನೋಡಿ, ನಿಮಗೆ ಗೊತ್ತಿಲ್ಲ ಅಂದಾಗ ಈ ರೀತಿ ಡ್ಯಾಶ್ ಬಿಟ್ಕೊಂಡು ಹೋಗಿ ಅಲ್ಲಿ ಹೋದ ತಕ್ಷಣ ನಿಮಗೆ ಹೇಳ್ತಾರೆ ಅಡ್ಮಿಷನ್ ಆರ್ಡರ್ ನಂಬರ್ನ ಏನು ಮಾಡಬೇಕು, ಅಥವಾ ನಾವೇ ಹಾಕೋತೀವಿ ಅಂತ ಅವ್ರು ಹೇಳ್ತಾರೆ. ಸೊ ಒಟ್ಟಿನಲ್ಲಿ ನಿಮಗೆ ಈ ಒಂದು ಬಾಂಡ್ ತಲೆಬಿಸಿ ಅಲ್ಲಿಗೆ
ಕಂಪ್ಲೀಟ್ ಆಗಿಬಿಡ್ತದೆ. ಸೊ ಡೇಟೆಡ್ ಯಾವ ಡೇಟ್ ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹಾಕ್ಕೊಳ್ಳಿ, ಅಂದರೆ ಅಡ್ಮಿಷನ್ ಆರ್ಡರ್ ಬಂದಿದ್ದು ಡೇಟಲ್ಲಿ ಹಾಕಬೇಕಾಗ್ತದೆ. ಅದನ್ನು ಕೂಡ ಈ ರೀತಿ ಬ್ಲ್ಯಾಂಕ್ ಬಿಟ್ಕೊಂಡು ಹೋಗಿ ಸೊ ಇಲ್ಲಿ ನೀವು ಇಲ್ಲಿ ಸೈನ್ ಹಾಕಿಲ್ಲ ನೋಡಿ, ನೋಟ್ರಿ ಸೈನ್ ಇಲ್ಲ, ಇಲ್ಲಿ ಸೈನ್ ಇಲ್ಲ ಅಂತಂದ್ರೆ ಈ ಒಬ್ಬ ಪೇರೆಂಟ್ ಏನು ಮಾಡಿದ್ರು ಅಂತಂದರೆ, ನಾನು ತೋರಿಸ್ತೀನಿ, ಅದು ಕೂಡ ಪ್ರೂಫ್ ತೋರಿಸ್ತೀನಿ ಇಲ್ಲಿ. ನೋಟ್ರಿ ಮಾಡಿಸೋದಕ್ಕೆ ವಿಘ್ನೇಶ್ DTP ಆ್ಯಂಡ್ ಜೆರಾಕ್ಸ್ ಸೆಂಟರ್ ಅಂತ ಇದೆ KEAದವ್ರ ಹತ್ರ. ಸೊ ನಿಮಗೆ ಹಾಗೇನಾದರೂ ಡೌಟ್ ಇತ್ತು ಅಂದರೆ, ನಿಮಗೆ ಇಲ್ಲಿ ಏನಾದರೂ ಫೋನ್ ನಂಬರ್ ಕಾಣಿಸ್ತಾ ಇದೆ ಅಂತಂದರೆ, ಸೊ ಇಲ್ಲಿ ಫೋನ್ ನಂಬರ್ ಏನಾದ್ರು ಕಾಣಿಸ್ತಾ ಇದ್ದರೆ 98440888888689 ಅಂತ ಏನೋ ಇದೆ. ಸೊ ಇದು ಆ ಒಂದು ಅದೇ ಅಂದರೆ ಎಮಿಷನ್ ಟೆಸ್ಟ್ ನೋಟ್ರಿ ಅಫಿಡವಿಟ್ ಅಂತ ಇದೆ ಇಲ್ಲಿ, ಹೌದಾ. ಸೊ ಇಲ್ಲಿ ಫೋನ್ ಮಾಡಿ ಅವ್ರಿಗೆ ಎಲ್ಲಿದೆ ಅಂತ ಕೇಳಿ, ಇಲ್ಲೇ ಇದೆ ನೋಡಿ. ಸೊ ಇಲ್ಲೇ ನಿಮ್ಮ ನಂಬರ್ನ ಕಾಣಿಸ್ಬಿಡ್ತದೆ ನಿಮಗೆ, ಈ ನಂಬರಿಗೆ ಫೋನ್ ಮಾಡಿ. ಇದನ್ನು ಕರೆಕ್ಟಾಗಿ ಇಟ್ಕೊಳ್ಳಿ. ವಿಘ್ನೇಶ್ DTP ಆ್ಯಂಡ್ ಜೆರಾಕ್ಸ್ ಸೆಂಟರ್ ಅಂತ ಇರ್ತದೆ, ಅಲ್ಲಿಗೆ ಹೋಗಿ ನೀವು ಅಲ್ಲಿ ನೋಟ್ರಿ ಅವರು ಕುತ್ಕೊಂಡಿರ್ತಾರೆ, ಅವರು ನಿಮಗೆ ಸೈನನ್ನು ಮಾಡಿ ಕೊಡ್ತಾರೆ. ಸೊ ಯಾರಾದರೂ ನಿಮಗೆ ವಿಟ್ನೆಸ್ಸು ಕೂಡ ಬೇಕಾಗ್ತದೆ. ವಿಟ್ನೆಸ್ಸು ನಿಮ್ಮ ಊರವರು ಯಾರಾದರೂ ಹೋಗಿರ್ತೀರಿ ಜೊತೆಗೆ, ಅಥವಾ ಅಲ್ಲಿರೋರು ಯಾರಾದರೂ ಒಬ್ಬರು ಹೆಸರಾಗಿ ವಿಟ್ನೆಸ್ ಹಾಕ್ಸಿದ್ರು ಕೂಡ ಏನೂ ಬೇಜಾರಿಲ್ಲ, ಹಾಕ್ತಾರೆ ಯಾರಾದರೂ ಕೂಡ. ಆಗ ನಿಮ್ಮ ಹತ್ರ ಯಾರಾದರೂ ಕೇಳಿದ್ರು ಕೂಡ ನೀವು ಹಾಕೋದಕ್ಕೆ ರೆಡಿಯಾಗಿ, ಅದರಿಂದ ನಿಮಗೆ ಏನೂ ಲಾಸ್ ಆಗೋದಿಲ್ಲ, ರೈಟ್. ಸೊ ಅಟೆಸ್ಟೇಷನ್ ಮಾಡಿಸೋದಕ್ಕೆ ಇಲ್ಲಿ ರೆಡಿ ಇರ್ತದೆ, ಅದರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಒಂದು ಜೆರಾಕ್ಸ್ ಸೆಂಟರ್ದಲ್ಲಿ ಎಲ್ಲ ಜೆರಾಕ್ಸ್ ಮಾಡಿ ಕೊಡ್ತಾರೆ ನಿಮಗೆ. ಸೊ ಈ ಒಂದು ಇದೇ ಅಂತ ಅಲ್ಲ, ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವ ಜೆರಾಕ್ಸ್ ಸೆಂಟರ್ ಇದೆ ಅಲ್ಲಿ ನೋಡಿ, ಸೊ ಜೆರಾಕ್ಸ್ ಮಾಡ್ಕೊಳ್ಳಿ. ಎಲ್ಲ ನನ್ನ ಒಂದು ಸಜೆಷನ್ ಅಂತಂದರೆ, ಪ್ರತಿಯೊಂದು ಡಾಕ್ಯುಮೆಂಟನ್ನು 2-3 ಕಾಪಿ ಜೆರಾಕ್ಸ್ ಮಾಡ್ಕೊಂಡ್ಬಿಡಿ. ಸೊ ಡೋಂಟ್ ವರಿ ಅಬೌಟ್ ಮನಿ, ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅಂತ ಸಮಯ ಇದಲ್ಲ. ಯಾಕಂದರೆ ಲಕ್ಷಗಟ್ಟಲೆ ರೂಪಾಯಿ ಕೊಟ್ಟು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ತಾ ಇದ್ದೀರಿ, ಒಂದು $100 ಜಾಸ್ತಿ ಹೋಗಲಿ, ಏನೂ ಬೇಜಾರಿಲ್ಲ, ರೈಟ್. ಸೊ ಈ ಒಂದು ಜೆರಾಕ್ಸ್ ಸೆಂಟ್ರಿಗೆ ಹೋಗಿಬಿಟ್ಟು ಪ್ರತಿಯೊಂದನ್ನು ಜೆರಾಕ್ಸ್ ಮಾಡ್ಕೊಳ್ಳಿ. ಇದು KEAದ ಹತ್ರನೇ ಇರುವಂತಹ ಜೆರಾಕ್ಸ್ ಸೆಂಟರ್, ಗೊತ್ತಿರಲಿ. ಸೊ 18 ಕ್ರಾಸ್ ಮಲ್ಲೇಶ್ವರಂ ಹತ್ರನೇ ಇರುವಂಥದ್ದು. ಸೊ ಸ್ವಲ್ಪ ನಡ್ಕೊಂಡು ಹೋಗಿ ಅಲ್ಲಿ ಮಾಡಿಸ್ಕೊಂಡು ಅಲ್ಲಿ ನಿಮಗೆ ಎಲ್ಲೋದು ಇರ್ತದೆ. ಸೊ ಅಂದರೆ ಪ್ರಾಬ್ಲಮ್ ಏನು ಅಂತಂದರೆ, ಇಲ್ಲಿ ನೀವು ನೋಟ್ರಿ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಬಾಂಡನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಸಾಧ್ಯ ಇಲ್ಲ, ಟೈಮ್ ಆಗಿಬಿಡ್ತು, ನಾಳೆ ಸಂಡೇ ಆಗಿಬಿಡ್ತು, ನೀವು ಮಂಡೇ ನಿಮ್ಮ ಊರಲ್ಲಿ ಮಾಡ್ಕೊಂಡು ಅಲ್ಲಿ ಹೋಗೋದಕ್ಕಿಂತ ನನ್ನ ಸಜೆಷನ್ ಅಂತಂದರೆ, ನೀವು ಇನ್ನೂ KE ಆಫೀಸಿಗೆ ಹೋಗದೇ ಇರೋರಿದ್ದರೆ, ಸೊ ನಾಳೆ ಸಂಜೆನೇ ಅಥವಾ ನಾಳೆ ಬೆಳಗ್ಗೆನೇ ನೀವು KE ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿ ಮಾರ್ನಿಂಗ್ 9 o'clock ಅಂತಂದರೆ ನೀವು ಆ KE ಆಫೀಸ್ ಎದುರುಗಡೆ ಇದ್ಬಿಡಿ. ಸೊ ಅಲ್ಲಿ ಹೋದ ತಕ್ಷಣ ಏನು ಮಾಡ್ತಾರೆ ಅಂತಂದ್ರೆ, ನಾನು ಕೇಳಿರೋ ಪ್ರಕಾರ, ಸೊ ನಿಮ್ಮನ್ನು ರ್ಯಾಂಕ್ ಪ್ರಕಾರ ಅವರು ಕೂಗ್ತಾರೆ. ಓನ್ಲಿ ಸ್ಟೂಡೆಂಟ್ಸನ್ನು ಅಲೋ ಮಾಡ್ತಾರೆ ಒಳಗಡೆ ಹೋಗೋದಕ್ಕೆ. ಓನ್ಲಿ ಸ್ಟೂಡೆಂಟ್ಸ್ ಆರ್ ಅಲೋಡ್, ನಾಟ್ ಪೇರೆಂಟ್ಸ್ ಹೊರಗಡೆ ಚೇರ್ ಹಾಕೊಂಡು ಇರ್ತಾರೋ ಅಲ್ಲಿ ಕುತ್ಕೊಳ್ಬೇಕು. ಸೊ ಸ್ಟೂಡೆಂಟ್ಸ್ ಅಷ್ಟೇ ಒಳಗಡೆ ಹೋಗಬೇಕು. ಸ್ಟೂಡೆಂಟ್ಸ್ ಒಳಗಡೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸನ್ನು ಕೊಡಬೇಕು. ಕೊಟ್ಟ ಮೇಲೆ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸ್ ಅಂದರೆ ಲೈಕ್ ಬಾಂಡ್ಸ್ ನಿಮಗೆ ನೋಟ್ರಿ ಆಗಿಲ್ಲ ಅಂತಂದ್ರೆ ನಿಮಗೆ ಟೈಮನ್ನು ಕೊಡ್ತಾರೆ, ಇಲ್ಲಿ ಹೋಗಿ ನೋಟ್ರಿ ಮಾಡ್ಕೊಂಡು ಬಾರಪ್ಪ ಅಂತ ಹೇಳ್ತಾರೆ. ನಿಮಗೆ ಎಲ್ಲ ರೀತಿ ಸಹಕಾರವನ್ನು ಅವರು ಕೊಡ್ತಾರೆ, ನೀವು ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೇ ಅಂತಂದರೆ ಫೀ ಪೇ ಮಾಡಿ ನಿಮ್ಮ ಒಂದು ಸ್ಟೇಟಸ್ಸನ್ನು ನಿಮ್ಮ ಈ KE ವೆಬ್ಸೈಟಲ್ಲಿ ಚೆಕ್ ಮಾಡಿಕೊಂಡು ಹೋಗಬೇಡಿ. ಅವರು ಕೂಡ ಒಂದ್ಸರಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ್ಮೇಲೆ ಫೀ ಪೇ ಆಗಿಲ್ಲ ಅಂತಂದರೆ ಇನ್ನೊಂದ್ಸರಿ ನೀವು ಫೀ ಪೇ ಮಾಡೋದಕ್ಕೆ ಹೇಳ್ಬೋದು. ಅದಕ್ಕೆ ಅವನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ, ಸೀದಾ KE ವೆಬ್ಸೈಟಿಗೆ ಹೋಗಿ. ಸೊ ಅಷ್ಟೇ ನಿಮಗೆ ಟೈಮ್ ಬಗ್ಗೆ ಸ್ವಲ್ಪ ಸೆನ್ಸ್ ಇರಲಿ. ಯಾಕಂತಂದರೆ 30th ಅಷ್ಟೇ, ಈ ತಿಂಗಳು 31st ಇಲ್ಲ, ಗೊತ್ತಿರಲಿ. 30th ಆದಮೇಲೆ 1ನೇ ತಾರೀಕೆ ನೆಕ್ಸ್ಟು. ನೀವು 30th ಹೋಗಿ KEಗೆ ಹೋಗಿ ನಿಮ್ಮ ಎಲ್ಲ ಕೆಲಸವನ್ನು ಮುಗಿಸ್ಕೊಂಡ್ರಿ ಅಂತಂದರೆ, ಅಟ್ಲೀಸ್ಟ್ ಸ್ವಲ್ಪ ದೂರ ಇದ್ದವರು ಕೂಡ 1ನೇ ತಾರೀಕಿಗೆ ನಿಮ್ಮ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿಕೊಂಡು ನೀವು ಟೆನ್ಷನ್ ಫ್ರೀ ಆಗ್ಬೋದು. ಸೊ ಬಾಂಡ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಸೆಕೆಂಡ್ ಪಾರ್ಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಹಾಕಿ, ಫಸ್ಟ್ ಪಾರ್ಟಿ ನಿಮ್ಮ ಹೆಸರನ್ನು ಹಾಕಿ. ಅದಾದಮೇಲೆ ಕಾಲೇಜಿಗೆ ಹೋದ್ಮೇಲೆ ಅವರು ಇದರ ಜೊತೆಗೆ ಇನ್ನೊಂದಷ್ಟು ಬಾಂಡನ್ನು ಕೇಳ್ತಾರೆ. ಅವರು ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಅವರು ಹೇಳ್ತಾರೆ. ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಮ್ಮ ನೆಕ್ಸ್ಟ್ ಸ್ಟೆಪ್ ಅಂತಂದರೆ KEಗೆ ಹೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ಅವರಿಗೆ ಸಬ್ಮಿಟ್ ಮಾಡೋದು. ಸೊ ಒರಿಜಿನಲ್ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂತಂದರೆ, ಈ ರೀತಿ ನಿಮಗೊಂದು ಅಕ್ನಾಲೇಜ್ಮೆಂಟನ್ನು ಕೊಡ್ತಾರೆ. ತಪ್ಪದೆ ಅದನ್ನು ತೊಗೊಂಡು ಬನ್ನಿ. ಸೊ ಏನಿರ್ತದೆ ಅಕ್ನಾಲಜ್ಮೆಂಟಲ್ಲಿ ಅಂತಂದರೆ, UG NEET 2020 ಅಕ್ನಾಲಜ್ಮೆಂಟ್ ಸ್ಲಿಪ್ ಅಂತ ಇರ್ತದೆ. ಸೊ ನಿಮ್ಮ ನೀಟ್ ರೋಲ್ ನಂಬರ್, ಯೂಸರ್ ID ಅವರು ಕೊಡ್ತಾರೆ. ಸೊ ಕ್ಯಾಂಡಿಡೇಟ್ ಯೂಸರ್ ID ಅಂದರೆ ನಿಮ್ಮ CET ನಂಬರ್ ಇರ್ತದೆ, ಕ್ಯಾಂಡಿಡೇಟ್ಸ್ ನೇಮ್ ಇರ್ತದೆ, NBE ಸ್ಕೋರ್ ಅಂದರೆ ನೀಟ್ ಸ್ಕೋರ್ ಇರ್ತದೆ. ಸೊ ಆಲ್ ಇಂಡಿಯಾ ರ್ಯಾಂಕ್ ಇರ್ತದೆ, ನ್ಯಾಷನಾಲಿಟಿ, ಕ್ಲಾಸ್, ಇನ್ಕಮ್, ಕ್ಯಾಟಗರಿ, ಹೈದರಾಬಾದ್ ಕರ್ನಾಟಕ, ರೂರಲ್, ಕನ್ನಡ, ರಿಲಿಜಿಯಸ್ ಮೈನಾರಿಟಿ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಎಲ್ಲದೂ ಕೂಡ ಕರೆಕ್ಟಾಗಿ ಇರ್ತದೆ. ಎಸ್ ಆರ್ ನೋ ಅಂತೇಳಿ ಅವರೇ ಟೈಪ್ ಮಾಡಿ ಕೊಡ್ತಾರೆ. ಇದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರೋದು. ಇದು ಈ ಸ್ಟೂಡೆಂಟು ಕೊಟ್ಟಿರೋವಂಥದ್ದು SLC 10th ಮಾರ್ಕ್ಸ್ ಕಾರ್ಡು, PU ಸೆಕೆಂಡ್ ಇಯರು, ಕ್ಯಾಂಡಿಡೇಟ್ 7 years ಸ್ಟಡಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಕಾಸ್ಟ್ ಇನ್ಕಮ್, KG UG NEET or UG CET ಲೇಟೆಸ್ಟ್ ಕಾಪಿ, ರಿಜಿಸ್ಟ್ರೇಷನ್ ಫಾರ್ಮ್, ಫೋಟೋ ಐಡೆಂಟಿಟಿ ಪ್ರೂಫ್. ಸೊ ದೆನ್ CET ಎಲ್ಲದಕ್ಕೂ SS ಅಂತ ಇದೆ. ಈ ರೀತಿ S ಅಂತ ಇರ್ತದೆ. ವೆರಿಫೈ ಮಾಡಿರುವಂಥ ಡೇಟು ಕೂಡ ಇರ್ತದೆ. ಸೊ ರಿಸೀವ್ಡ್ ಆನ್ ಅಂತ ಇರ್ತದೆ ನೋಡಿ ಇಲ್ಲಿ 28/11/2020 ಅಂದರೆ ಇವತ್ತು ಕೊಟ್ಟಿರೋದು ಇದು. ಸೊ ವೆರಿಫೈಡ್ ಆನ್ ಇದು ನಿಮ್ಮ ಇದು
ವೆರಿಫಿಕೇಷನ್ ಸ್ಲಿಪ್ ಇದು. ಸೊ ಡಾಕ್ಯುಮೆಂಟ್ಸ್ ರಿಸೀವ್ಡ್ ಎಸ್ ಅಂತ ಇರ್ತದೆ, ಇಲ್ಲಿ ಸಿಗ್ನೇಚರ್ ತೊಗೋತಾರೆ ಕ್ಯಾಂಡಿಡೇಟ್ಸ್ದು, ಇಲ್ಲಿ ಸಿಗ್ನೇಚರ್ ಅವ್ರು ಮಾಡ್ತಾರೆ. ಈ ಒಂದು ಕಾಪಿ ನೀವು ಇಟ್ಕೊಂಡು ವಾಪಸ್ ಬರ್ತೀರಿ. ಸೊ ಗೊತ್ತಿರಲಿ. ಹೀಗೆ ರಿಮೆಂಬರ್, ಈ ಒಂದು ಕಾಪಿ ಸಿಗ್ತದೆ, ಈ ಒಂದು ಕಾಪಿಯನ್ನು ಕೂಡ ಒಂದು 2-3 ಕಾಪಿ ಜೆರಾಕ್ಸ್ ಮಾಡಿಕೊಂಡು ಇಟ್ಕೊಂಡಿರಿ. ಸೊ ಏನೇ ಮಾಡಿದರೂ, ಏನೇ ಪ್ರೂಫ್ ಮಾಡಿದರೂ ಕೂಡ, ನೀವು ಏನೇ ಸಬ್ಮಿಟ್ ಮಾಡಿದರೂ ಕೂಡ ಒಂದು 3-4 ಕಾಪಿ ರೆಡಿ ಇಟ್ಟುಕೊಂಡು ಸಬ್ಮಿಟ್ ಮಾಡಿ. ಯಾಕಂದರೆ ಎಲ್ಲಿ ಎಷ್ಟು ಕಾಪೀಸ್ ಅವ್ರು ಕೇಳ್ತಾರೆ ಹೇಳಲಿಕ್ಕೆ ಬರೋದಿಲ್ಲ. ಒಂದು ಸಾರಿ ನೀವು ಒರಿಜಿನಲ್ ಅಲ್ಲಿ ಕೊಟ್ಟ ಮೇಲೆ, ಸರ್ ನನಗೆ ಒರಿಜಿನಲ್ ಕೊಡಿ, ನಾನು ಇನ್ನೊಂದು ಕಾಪಿ ಜೆರಾಕ್ಸ್ ಮಾಡ್ಕೊಂಡು ಕೊಡ್ತೀನಿ ಅಂತಂದರೆ ಯಾರೂ ಕೂಡ ಕೊಡೋದಿಲ್ಲ, ಗೊತ್ತಿರಲಿ. ಯಾಕಂದರೆ ನೀವು ಒರಿಜಿನಲ್ KEAದಲ್ಲಿ ಕೊಟ್ಟ ಮೇಲೆ ನೀವು ಕಾಲೇಜಿಗೆ ಹೋಗಬೇಕು. ಕಾಲೇಜಿಗೆ ನೀವು ಡೂಪ್ಲಿಕೇಟ್ ಅಂದರೆ ಜೆರಾಕ್ಸ್ ಮಾಡ್ಕೊಂಡು ಅಟೆಸ್ಟೇಷನ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು. ಸೊ ಅಟೆಸ್ಟೇಷನ್ ಮಾಡ್ಕೊಂಡು ತೊಗೊಂಡು ಹೋಗಬೇಕಾಗಿರೋದಕ್ಕೆ ನೀವೆಲ್ಲ ಕಾಪಿಯನ್ನು ಜೆರಾಕ್ಸ್ ಮಾಡಿ ರೆಡಿ ಇಟ್ಕೊಂಡ್ಬಿಡಿ. ಅಟೆಸ್ಟೇಷನ್ ಇಲ್ಲ ಅಂತಂದರೂ ಕೂಡ ನಾನು ಹೇಳಿದ್ನಲ್ಲ, ಅಲ್ಲಿ ಆ ಒಂದು KE ಹತ್ರನೇ ಒಂದಷ್ಟು ಜನ ಇರ್ತಾರೆ ಅಟೆಸ್ಟೇಷನ್ ಮಾಡಿಸೋರು, ನೀವು ಅಲ್ಲಿ ಹೋಗ್ಬೋದು. ನೀವು ಒಂದೊಮ್ಮೆ ಬಾಂಡನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿಲ್ಲ ಅಂತಂದು, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಊರಲ್ಲಿ ಬಾಂಡನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗಿಲ್ಲ ಅಂತಂದ್ರು, ಈಗ ಹೇಳ್ತೀನಿ, ಬಾಂಡ್ ನಿಮ್ದು ಇನ್ನೂ ಪ್ರಿಪೇರ್ ಆಗಿಲ್ಲ, ನಾಳೆ ಬೆಳಗ್ಗೆ ನೀವು KEಗೆ ಹೊರಡ್ತೀರಿ ಅಂದರೆ ನಾಳೆ ಸಂಜೆ KEಗೆ ಹೊರಡ್ತೀರಿ, ಸೋಮವಾರ ಬೆಳಗ್ಗೆ ನೀವು KE ಆಫೀಸ್ ಹತ್ರ ಹೋಗ್ತೀರಿ, ನಿಮ್ಮ ಹತ್ರ ಬಾಂಡ್ ಇರೋದಿಲ್ಲ. ಹೋಗಿ ಅಲ್ಲಿ ಅಕ್ಕಪಕ್ಕದಲ್ಲಿ ಕೇಳಿ, ಎಲ್ಲಿ ನಿಮಗೆ ಇಲ್ಲಿ ಬ್ಯಾಂಕ್ ಇದೆ, ಯಾವ ಬ್ಯಾಂಕಲ್ಲಿ ಬಾಂಡ್ ಕೊಟ್ಟಿರ್ತಾರೆ. ಸೊ ಯಾಕಂದರೆ ಈ ಒಂದು ಕೆಲಸವನ್ನು 2-3 ದಿವಸದಿಂದ ಅವರು ಮಾಡ್ತಾ ಇರೋದಕ್ಕೆ ಅಕ್ಕಪಕ್ಕದಲ್ಲಿ ಎಲ್ಲ ಅಂಗಡಿಯಲ್ಲೂ ಕೂಡ ಗೊತ್ತಿರ್ತದೆ, ಹೌದಾ? ಅಲ್ಲಿ ಹೋಗಿ ಕೇಳಿ, ಸರ್ ಯಾವ ಟೈಪ್ ಬಾಂಡ್ ಎಲ್ಲಿ ಸಿಗ್ಬೋದು ಅಂತ ಹೇಳಿ ಕೇಳಿ. ಸ್ವಲ್ಪ ದೂರ ಆದರೂ ಕೂಡ ಆಟೋ ಮಾಡಿಸ್ಕೊಂಡು ಹೋಗಿ ಬಾಂಡ್ ಮಾಡಿಸ್ಕೊಂಡು ರೆಡಿ ಮಾಡಿಸ್ಕೊಂಡು, ಅಂದರೆ 30ನೇ ತಾರೀಕು ಸಂಜೆ 5 ಗಂಟೆ ಒಳಗೆ ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡು ಬಿಟ್ರಿ ಅಂತಂದರೆ KEದಲ್ಲಿ 1ನೇ ತಾರೀಕು ನಿಮ್ಮ ಒಂದು ಕಾಲೇಜ್ಗೆ ಭೇಟಿ ಕೊಟ್ಟು ಅಡ್ಮಿಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತದೆ. ನೀವು 1ನೇ ತಾರೀಕು KEಗೆ ಹೋಗಿ ಅವತ್ತು 5 ಗಂಟೆ ಒಳಗೆ ನೀವು ಅಡ್ಮಿಷನ್ ಮಾಡ್ಕೊಳ್ಬೇಕು ಕಾಲೇಜ್ ಒಳಗೆ ಹೋಗಿ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಇಷ್ಟು ಆಗಿ ನಿಮ್ಮ ಸೀಟನ್ನು ನೀವು ಕಳ್ಕೊಳ್ಳೋಬೇಡಿ. ನನ್ನ ಒಂದು ಕನ್ಸರ್ನ್ ಅಂತಂದರೆ, ಯಾರೂ ಕೂಡ ಸ್ಟೂಡೆಂಟ್ಸು ಸೀಟ್ ಅಲಾಟ್ ಆದಮೇಲೆ ಇಂತಹ ಒಂದಷ್ಟು ಸ್ಮಾಲ್ ರೀಸನ್ನಿಗೆ ಸೀಟನ್ನು ಕಳ್ಕೊಳ್ಬಾರ್ದು. ಯಾಕಂದರೆ 2 ವರ್ಷ ಕುತ್ಕೊಂಡು ಓದಿರ್ತೀರಿ, ಅದಕ್ಕೆ ತಕ್ಕಂಗೆ ನಿಮಗೆ ಸೀಟ್ ಸಿಕ್ಕಿರ್ತದೆ. ಯು ಹ್ಯಾವ್ ಟು ಬಿ ವೆರಿ ಹ್ಯಾಪಿ. ಇಂಥ ಒಂದಷ್ಟು ಕ್ಷಣಗಳಿಗಾಗಿ ನೀವು ಜೀವನ ಪೂರ್ತಿ ಬೇಜಾರಿಂದ ಕಳೆಯೋದು ನನಗೆ ಇಷ್ಟ ಇಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಈ ರೀತಿ ಪ್ರೊಸೆಸಸ್ ಇರ್ತದೆ, ಗೊತ್ತಿರಲಿ. ಸೊ ಈ ರೀತಿ ನಿಮಗೆ ಯಾವುದೇ ಗೊತ್ತಿಲ್ಲ ಅಂತಂದ್ರೆ ಡೈರೆಕ್ಟ್ KE ಆಫೀಸಿಗೆ ಹೋಗಿಬಿಡಿ, ಒರಿಜಿನಲ್ ಎಲ್ಲ ತೊಗೊಂಡು ಅವ್ರು ಹೋದ ಮೇಲೆ ಅವ್ರು ನಿಮಗೆ ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂಥೇಳಿ. ಸೊ ನಿಮಗೇನಾದರೂ ಡೌಟ್ ಇತ್ತು ಅಂದರೆ ಈ ರೀತಿ ಗ್ಯಾಪ್ ಬಿಟ್ಕೊಂಡು ಹೋಗಿರಿ. ನೀವು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀರಂತಂದ್ರೆ ಫೈನ್, ಮಾಡ್ಕೊಂಡು ಹೋಗಿಬಿಡಿ. ಆಲ್ರೆಡಿ ಇತ್ತಂದರೆ ವೆರಿ ಗುಡ್, ನೋ ಪ್ರಾಬ್ಲಮ್ ಎಟ್ ಆಲ್. ಸೊ ಈ ರೀತಿ ಯಾವುದೇ ರೀತಿ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಬಿ ಹ್ಯಾಪಿ, ಬಿ ಟೆನ್ಷನ್ ಫ್ರೀ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.